if y is equal to cos inverse of x, find the second order derivative of y with respect to x in terms of y alone. So you're going to apply cos on both ends. ಏನಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೊನೆಯದಾಗಿ ನಮಗೆ ಉತ್ತರ y ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಆಲ್ರೆಡಿ ಕಾಂಪ್ಲಿಕೇಟೆಡ್ ಇದೆ. ಇದನ್ನು ಡಿರೈವ್ ಮಾಡೋಕ್ಕೆ ಹೋಯ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಮೋರ್ ಕಾಂಪ್ಲಿಕೇಟೆಡ್. ಅದ್ರ ಬದಲಾಗಿ ನಾನು ಇದನ್ನು ಇವಾಗ ಕಾಸ್ ಆಫ್ ವೈ ಅಂತ ತೊಗೊಂಡು ಇದನ್ನು ಎಕ್ಸ್ ಅಂತ ತೊಗೊಂತು ಅಂದರೆ ಎಕ್ಸ್ ಹೋಗ್ಬಿಡುತ್ತೆ ಅಲ್ವಾ. ವೆನ್ ಐ ಡಿಫ್ರೆನ್ಷಿಯೇಟ್ ದಿಸ್, ಇಲ್ಲಿ ಏನು ಮಾಡಿದೆ ಇಲ್ಲಿ ಅಂತ ಹೇಳಿದ್ರೆ ನಾನು ಅಪ್ಲೈಡ್ ಕಾಸ್. ಸೊ ದಿಸ್ ಇಸ್ ಬೇಸಿಕಲಿ ಇದು ಉತ್ತರ ಏನಂತ ಹೇಳಿದ್ರೆ ಎಕ್ಸ್ ಆಗುತ್ತೆ ಇದು ಅಲ್ವಾ. ಸೊ ಕಾಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಇವಾಗ ನಾನು ಇಫ್ ಐ ಡಿಫ್ರೆನ್ಷಿಯೇಟ್ with respect to x, what we have here is minus sin y into y prime is equal to 1. ನೋಡಿ x ಹೋಗ್ಬಿಡ್ತು. ಹಾಗಾಗಿ ನಾನು ಇದನ್ನು ಕಾಸ್ ಅಪ್ಲೈ ಮಾಡ್ಕೊಂಡು ಮುಂದುವರಿತೀನಿ. ಸೊ ಇಲ್ಲಿ ಇದು ನಿಮ್ಮ ಚೈನ್ ರೂಲು. ಸೊ ಯು ನೀಡ್ ಟು ಡಿಫ್ರೆನ್ಷಿಯೇಟ್ ಸೈನ್ ಆಫ್ ಕಾಸ್ ಆಫ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ ಇಂಟು ದ ಡೆರಿವೇಟಿವ್ ಆಫ್ y, ದಟ್ ಈಸ್ y ಪ್ರೈಮ್. ಸರಿನಾ. ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡ್ಕೊಂತು ಅಂತ ಹೇಳಿದ್ರೆ ಇಟ್ ವುಡ್ ಬಿ 1 by minus 1 by sin x ವಿಚ್ ಇಸ್ ಮೈನಸ್ cosecant x. ಇದು ಆಮೇಲೆ ಬೇಕಾಗುತ್ತೆ. ಸೊ ಐ ವಿಲ್ ಕಾಲ್ ದಿಸ್ ಎಸ್ 1. ತಿರ್ಗಾ ಇದನ್ನು ಮತ್ತೊಂದು ಸತಿ ಡಿರೈವ್ ಮಾಡಬೇಕು, ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸರಿನಾ. ಇದು y, ಇದು ಎಕ್ಸ್ ಅಲ್ಲ. ಬಣ್ಣ ಇದೆ ಅಲ್ಲಿ. ಸರಿ, ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಇದೇನೇನು ಬರುತ್ತೆ, ಡಬಲ್ ಪ್ರೈಮ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ cosecant y cot y into y prime ಅಲ್ವಾ. ಅಗೇನ್ ದಿಸ್ ಇಸ್ ಬಿಕಾಸ್ ಆಫ್ ಆರ್ ಚೈನ್ ರೂಲ್. ಸರಿನಾ. So this is plus cosecant y cot y ಮತ್ತು y prime ಏನು minus cosecant y. This is from 1. So ಕೊನೆಯದಾಗಿ minus cosecant square y cot of y. So this is your final expression. ಇಲ್ಲಿ ನೋಡಿ, ಇಲ್ಲಿ x ಇಲ್ಲ, ಬರೀ y ಇದೆ. ಸೊ ಪ್ರಶ್ನೆ ಅದೇ ಕೇಳಿರೋದು, ಎಕ್ಸ್ಪ್ರೆಸ್ ವೈ ಡಬಲ್ ಪ್ರೈಮ್ ಇನ್ ಟರ್ಮ್ಸ್ ಆಫ್ ವೈ ಅಂತ ಹೇಳಿ. ಸೊ ಇದೇ ನಿಮ್ಮ ಉತ್ತರ. ಗೊತ್ತಾಯ್ತಲ್ಲ. ಅವ್ರು ಈ ಥರ ಏನು ಕಂಡೀಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲೇ ಖುದ್ದಾಗಿ ಏನು ಮಾಡಿದ್ದೀರಾನೆ ಡಿಫ್ರೆನ್ಷಿಯೇಟ್ ಮಾಡಿಕೊಂಡು 1/√(1 - x²) ಅಂತೆಲ್ಲ ಹೇಳಿ. ಸೊ ಅದಾಗೋಗೋದು. ಬಟ್ ಇಲ್ಲಿ ದೇ ವಾಂಟ್ ಇನ್ ಟರ್ಮ್ಸ್ ಆಫ್ ವೈ. ಹಾಗಾಗಿ ಈ ರೀತಿಯಲ್ಲಿ ನಾನು ಮುಂದುವರೆದೆ.